ಇಂದು ನಾವು ಯೇಸು ಕ್ರಿಸ್ತನ ಅಧಿಕಾರ ಮತ್ತು ಶತಾಧಿಪತಿಯ ವಿಶ್ವಾಸದ ಶಕ್ತಿಯ ಬಗ್ಗೆ ಧ್ಯಾನಿಸೋಣ. ಇಂದಿನ ಶುಭ ಸಂದೇಶದಲ್ಲಿ ಶತಾಧಿಪತಿ ಹಾಗೂ ಪ್ರಭು ಯೇಸು ಕ್ರಿಸ್ತರ ನಡುವಿನ ಭೇಟಿಯನ್ನು ನಾವು ನೋಡುತ್ತೇವೆ. ಈ ಶತಾಧಿಪತಿಯ ಪ್ರೀತಿಯ ಸೇವಕನು ರೋಗಗ್ರಸ್ತನಾಗಿದ್ದ, ಹಾಸಿಗೆ ಹಿಡಿದಿದ್ದ. ಯೇಸು ಅವನ ಮನೆಗೆ ಬಂದು ಗುಣಪಡಿಸುವುದಾಗಿ ಹೇಳುತ್ತಾರೆ. ಆದರೆ ಆ ಶತಾಧಿಪತಿ ಹೇಳಿದ ಮಾತುಗಳು ಅತ್ಯಂತ ಆಳವಾದ ಆಧ್ಯಾತ್ಮಿಕ ಸತ್ಯವನ್ನು ಬಿಚ್ಚಿಡುತ್ತದೆ. ಆತನು, ಪ್ರಭುವೇ, ನೀವು ನನ್ನ ಮನೆಯೊಳಗೆ ಬರಲು ನಾನು ಯೋಗ್ಯನಲ್ಲ, ಆದರೆ ನೀವು ನಿಮ್ಮ ಬಾಯಲ್ಲಿ ಒಂದೇ ಒಂದು ಮಾತನ್ನು ಹೇಳಿದರೆ ಸಾಕು, ನನ್ನ ಸೇವಕನು ಗುಣ ಹೊಂದುತ್ತಾನೆ ಎನ್ನುತ್ತಾನೆ. ಇಲ್ಲಿ ಶತಾಧಿಪತಿ ಯೇಸುವಿನ ದೈವಿಕ ಅಧಿಕಾರವನ್ನು ಗುರುತಿಸುತ್ತಾನೆ. ಆತನೇ ಒಬ್ಬ ಸೈನಿಕ ಅಧಿಕಾರಿಯಾಗಿದ್ದ, ಅಂದರೆ ತಾನು ಅಧಿಕಾರದ ಅಧೀನದಲ್ಲಿದ್ದು ತನ್ನ ಅಧೀನದಲ್ಲಿರುವ ಅನೇಕ ಸೈನಿಕರ ಮೇಲೆ ಅಧಿಕಾರ ಉಳ್ಳವನಾಗಿದ್ದ. ಆತನಿಗೆ ತಿಳಿದಿತ್ತು, ಒಂದು ಆಜ್ಞೆ ಹೊರಡಿಸಿದರೆ ಸಾಕು, ಆತನು ಅಲ್ಲಿ ಇಲ್ಲದಿದ್ದರೂ ಆ ಆದೇಶ ತಕ್ಷಣ ಕಾರ್ಯಗೊಳ್ಳುತ್ತದೆ ಎಂದು. ಯೇಸುವಿನ ಮಾತಿನಲ್ಲಿ ಆತನು ಈ ಜಗತ್ತಿನ ಎಲ್ಲ ಅಧಿಕಾರಿಗಳಿಗಿಂತ ಮೀರಿದ ದೈವಿಕ ಆಜ್ಞೆಯ ಶಕ್ತಿಯನ್ನು ಕಂಡನು. ಆದುದರಿಂದ ದೈಹಿಕವಾಗಿ ಆತನ ಉಪಸ್ಥಿತಿ ಅಗತ್ಯವಿಲ್ಲ. ಕೇವಲ ಆತನ ಬಾಯಿಂದ ಹೊರಡುವಂತಹ ಒಂದು ಮಾತು ಸಾಕು, ದೂರದಿಂದಲೇ ರೋಗ ಗುಣವಾಗುತ್ತದೆ. ಅದಕ್ಕಾಗಿಯೇ ಈ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ಯೇಸುವನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾದಾಗ ಒಬ್ಬ ಯಹೂದ್ಯೇತರ ಹೊರಗಿನವನಾಗಿದ್ದ ಈ ಶತಾಧಿಪತಿ ಯೇಸು ಯಾರು, ಆತನ ಅಧಿಕಾರ ಎಂಥದ್ದು ಎಂಬುದನ್ನು ಸಂಪೂರ್ಣವಾಗಿ ಅರಿತುಕೊಂಡನು. ಯೇಸು ಇಂಥ ಒಂದು ಬಲಿಷ್ಠ ವಿಶ್ವಾಸವನ್ನು ನಾನು ಇಸ್ರಾಯೇಲಿನಲ್ಲಿ ಯಾರಲ್ಲೂ ಕಂಡಿಲ್ಲ ಎಂದು ಆತನ ವಿಶ್ವಾಸವನ್ನು ಹೊಗಳುತ್ತಾರೆ ಮತ್ತು ಆತನ ಪ್ರಾರ್ಥನೆಗೆ ಉತ್ತರವನ್ನು ನೀಡುತ್ತಾರೆ. ಅದೇ ಮಾತುಗಳು, ಆ ಶತಾಧಿಪತಿ ಅಂದು ನುಡಿದಂಥ ಆ ವಿಶ್ವಾಸದ ಮಾತುಗಳು ಇಂದು ಸಹ ನಾವು ನಮ್ಮ ದಿನನಿತ್ಯದ ಬಲಿಪೂಜೆಯಲ್ಲಿ ಪುನರಾವರ್ತಿಸಿ ಹೇಳುತ್ತೇವೆ. ನಾವು ರೊಟ್ಟಿಯನ್ನು ಸ್ವೀಕರಿಸುವ ಮೊದಲು, ಪ್ರಭುವೇ, ತಾವು ನಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಯೋಗ್ಯನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿದರೆ ಸಾಕು, ನನ್ನ ಆತ್ಮವು ಸ್ವಸ್ಥವಾಗುವುದು ಎಂದು. ಪ್ರಿಯರೇ, ಈ ಶುಭ ಮತ್ತು ಪವಿತ್ರವಾದಂತಹ ಈ ಒಂದು ಸಿದ್ಧತೆಯ ಕಾಲದಲ್ಲಿ ನಾವು ಆ ಶತಾಧಿಪತಿಯಂತೆ ನಾವು ಕೂಡ ಯೇಸುವಿನಲ್ಲಿರುವಂತಹ ಅಧಿಕಾರ, ಆ ಒಂದು ಶಕ್ತಿ ಮತ್ತು ಆತನ ಪ್ರೀತಿಯಲ್ಲಿ ನಾವು ಆ ಬಲಿಷ್ಠ ವಿಶ್ವಾಸವನ್ನು ಪಡೆದುಕೊಳ್ಳೋಣ. ನಮ್ಮ ಹೃದಯದ ಎಲ್ಲ ಕಾಯಿಲೆಗಳು, ನಮ್ಮ ದೌರ್ಬಲ್ಯಗಳು ಆತನ ಒಂದೇ ಒಂದು ಮಾತಿನಿಂದ ಗುಣವಾಗಲಿ ಎಂದು ಪ್ರಾರ್ಥಿಸೋಣ. ಆಮೇನ್. ಹಲ್ಲೆಲೂಯಾ.